ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಆಹಾ ಎಂತ ರುಚಿಗೆ ನಿಮಗೆ ಆತ್ಮೀಯ ಸ್ವಾಗತ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಸಂಭ್ರಮ, ಸಡಗರ, ಮಾವಿನ ತೋರಣ, ಹೂವಿನ ಅಲಂಕಾರ, ಮಾವಿನ ಚಿಗುರು, ಮಾವಿನಕಾಯಿ, ಬೇವು ಬೆಲ್ಲ, ಏನ್ ಬೇಕು ಏನ್ ಬೇಡ ಎಲ್ಲ ಸಿಗುತ್ತೆ. ಅಂತಹ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಉಗಾದಿ ಅಂದ ತಕ್ಷಣ ಹೊಸ ವರ್ಷಕ್ಕೆ ಕಾಲಿಡುವಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಏನಪ್ಪ ಹೊಸ ವರ್ಷದಲ್ಲಿ ನಮ್ಗೇನು ಸಿಗಬಹುದು, ಒಳ್ಳೇದು ಸಿಗುತ್ತೋ ಕೆಟ್ಟದ್ದು ಸಿಗುತ್ತೋ, ಸುಖನೋ ದುಃಖನೋ ಅಂತ ಯೋಚನೆ ಮಾಡಿಬಿಡಿ. ಯಾವುದೇ ಬಂದರೂ ಅದನ್ನ ಸಮನಾಗಿ ಸ್ವೀಕರಿಸಿ ಸಂತೋಷವಾಗಿರಿ. ದುಃಖನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ, ಆದರೆ ಅದನ್ನ ಸಮನಾಗಿ ನಾವು ಸ್ವೀಕರಿಸಿದ್ರೇನೆ ಜೀವನ. ನೋಡಿ, ನಾನು ನಿಮಗೋಸ್ಕರ ಬೇವು ಬೆಲ್ಲ ಎಲ್ಲ ತಂದಿದ್ದೀನಿ, ತಗೊಳ್ಳಿ. ನೀವು ಹಬ್ಬನ ಆಚರಿಸ್ತಿರ್ಬೋದು, ಆದರೆ ಸ್ವಲ್ಪ ಸಮಯ ತೆಗೆದು ನಮ್ಮ ಅಡುಗೆ ಮನೆಗೆ ಬಂದು ನಾವೇನು ಮಾಡ್ತಿದ್ದೀವಿ ಅಂತ ನೋಡಿ, ಯಾವ ಅತಿಥಿ ಮನೆಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀವಿ. ಇವತ್ತು ನಾನು ನಿಮ್ಮನ್ನ ಸುರೇಖಾ ಪಾಟೀಲ್ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಆಕೆ ಗೃಹಿಣಿ, ಅವರ ಯಜಮಾನರು ನಿವೃತ್ತ IAS ಅಧಿಕಾರಿಗಳು. ಆದರೆ ಆಕೆಗೆ ತುಂಬಾ ಆಸಕ್ತಿ ಇದೆ. ಯಾವುದರಲ್ಲಿ ಅಂತ ಕೇಳಿ, ಮನೇನ ಅಲಂಕಾರ ಮಾಡೋದ್ರಲ್ಲಿ. ದೇಶದ ಬೇರೆ ಬೇರೆ ಭಾಗಗಳಿಂದ ಐಟಮ್ಸ್ನ ಸಂಗ್ರಹಣೆ ಮಾಡಿ ಮನೇನ ಅಲಂಕಾರ ಮಾಡಿದ್ದಾರೆ. ಬರೀ ನಮ್ಮ ದೇಶದ ಮಾತ್ರ ಅಲ್ಲ, ವಿದೇಶದ ಕೂಡ ಎಲ್ಲ ವಸ್ತುಗಳನ್ನು ತಂದು ಅವರು ಮನೆಯಲ್ಲಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ನಿಮಗೋಸ್ಕರ ಯಾವ 2 ಖಾದ್ಯಗಳನ್ನು ಮಾಡ್ತಾರೆ ಅಂತ ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಆತ್ಮೀಯ ಗೆಳತಿಗೆ. ನಮಸ್ಕಾರ ಸುರೇಖಾ ಅವರೇ. ವೀಕ್ಷಕರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಿಮಗೆ ಆಹಾ ಎಂತ ರುಚಿಗೆ ಆತ್ಮೀಯ ಸ್ವಾಗತ, ಉಗಾದಿ ಶುಭಾಶಯಗಳು. ನಮಸ್ಕಾರ ವೀಕ್ಷಕರಿಗೆ, ಉಗಾದಿ ಶುಭಾಶಯಗಳು ಕೂಡ. ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮನೇನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ನಿಮ್ಗೆ ನಾನು ಕಾಂಪ್ಲಿಮೆಂಟ್ಸ್ ಕೊಡ್ಲೇಬೇಕು. ನಿಮ್ ದೊಡ್ಡ ಗುಣ. ಅಂತದ್ದೇನು ವಿಶೇಷವಾದಂತದ್ದು ಏನು ಇಲ್ಲ. ಆದ್ರೂ ಈಗ ಈ ಉಗಾದಿ ಹಬ್ಬದ ಪ್ರಯುಕ್ತ ನೀವು ಉತ್ತರ ಕರ್ನಾಟಕದವರು. ಹೌದು. ನಿಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ಸೊ ಈಗ ಉಗಾದಿ ಅಂತ ಬಂದಾಗ ಎಲ್ರಿಗೂ ಇದು ಹೊಸ ವರ್ಷ. ಹೌದು. ಈ ದಿನ ನೀವು ವಿಶೇಷವಾಗಿ ಮನೆಗಳಲ್ಲಿ ಏನ್ ಅಡಿಗೆ ಮಾಡ್ತೀರಾ? ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀಕ್ಷಕರಿಗಾಗಿ ಏನ್ ಮಾಡಿ ತೋರ್ಸಕ್ ಬಂದಿದ್ದೀರಿ? ಇವತ್ತು ನಾನು ಇದು ಯುಗಾದಿ ದಿವಸದಂದು ಸೇವಿಸುವಂತಹ ಬೇವಿನ ಪಾನೀಯವನ್ನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೇವಿನ ಪಾನೀಯ ಮಾಡಕ್ಕೆ? ಹೌದು, ಇದು ವಿಶೇಷವಾದದ್ದು. ಬೇವು ಬೆಲ್ಲದ ಪಾನೀಯ ಅಂತ ಹೇಳ್ಬೋದು. ಇದರಲ್ಲಿ ಹುಳಿ, ಕಹಿ, ಸಿಹಿ ಮಿಶ್ರಿತವಾದಂತ ಒಂದು ವಿಧವಾದ ಎಲ್ಲಾ ಹಣ್ಣುಗಳನ್ನ ಹಾಕಿ, ಎಲ್ಲಾ ಡ್ರೈ ಫ್ರೂಟ್ಸ್ ಮತ್ತೆ ಎಲ್ಲ ಹೆಲ್ದಿ ಐಟಮ್ಸ್ ಅಂತಾರಲ್ವ, ಆರೋಗ್ಯಕ್ಕೆ ಬೇಕಾಗುವಂತ ಎಲ್ಲಾ ಪದಾರ್ಥಗಳು ಇದರಲ್ಲಿದೆ. ಈಗ ನೀವು ಈ ಪಾನೀಯ ಮಾಡೋದಕ್ಕೆ ಮುಂಚೆ ಹಬ್ಬದ ದಿನ ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಏನು ಅಂತಂದ್ರೆ ಬೇವು ಬೆಲ್ಲ ಕೊಟ್ಟು, ದೊಡ್ಡವರಾದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಆಶೀರ್ವಾದ ತಗೋತೀವಿ. ದೊಡ್ಡವರು ಚಿಕ್ಕವರಿಗೆ ಬೇವು ಬೆಲ್ಲ ಕೊಟ್ಟು ಅವರಿಗೆ ದುಡ್ಡು ಕೊಟ್ಟು, ಹೊಸ ಬಟ್ಟೆ ಕೊಟ್ಟು ಹೀಗೆ ಆಶೀರ್ವಾದ ಮಾಡ್ತಾರೆ. ಇದು ನಮ್ಮ ದಕ್ಷಿಣ ಕರ್ನಾಟಕದ ಪದ್ಧತಿ ಇದು. ಸೊ ಹಾಗಾಗಿ ನಾನು ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಇವತ್ತು. ಇದರಲ್ಲಿ ಬೇವು ಬೆಲ್ಲ, ಮಾವು ಎಲ್ಲವೂ ಸಮನಾಗಿ ಬರ್ತದೆ. ತುಂಬಾ ಸಂತೋಷ. ನಿಮ್ಮ ಜೀವನದಲ್ಲೂ ಎಲ್ಲದರ ಮಿಶ್ರಣ ಇರಲಿ, ಸ್ವಲ್ಪ ಅಧಿಕವಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ತುಂಬಾ ಸಂತೋಷ. ನಿಮಗೂ ಕೂಡ ದೇವರು ಆಯುಷ ಆರೋಗ್ಯವನ್ನ ಕರುಣಿಸಲಿ. ಹಾಗೆ ಯುಗಾದಿ ದಿವಸದಂದು ನಾನು ಕೂಡ ನಿಮಗೆ ಬೇವು ಬೆಲ್ಲವನ್ನ ಕೊಡ್ತಾ ಇದ್ದೀನಿ. ಆಮೇಲೆ ಪಾನೀಯ ತಯಾರಿಸಿದ್ಮೇಲೆ ನಿಮಗೆ ಪಾನೀಯನೂ ಕೊಡ್ತೀನಿ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈಗ ಸುರೇಖಾ ಅವರೇ, ಬಣ್ಣವಾಗಿದೆ ನೋಡೋಕೆ. ಸೊ ಪಾನೀಯ ಹೇಗೆ ಮಾಡೋದು ಅಂತ ಶುರು ಮಾಡ್ಬಿಡಿ. ಆಯ್ತು, ಹೇಳ್ಕೊಡ್ತೀನಿ. ಫಸ್ಟ್ ಅದ್ರಲ್ಲಿ ಏನೇನು ಸಾಮಗ್ರಿಗಳು ಬೇಕು ಹಾಕೋದಕ್ಕೆ ಅಂತ ಹೇಳ್ತಾ ಹೋದ್ರೆ ನಮ್ಮ ವೀಕ್ಷಕರು ಅದನ್ನ ನೋಟ್ ಮಾಡ್ಕೊಳ್ತಾರೆ. ಇದನ್ನ ಬೇಯಿಸಬೇಕಾಗಿಲ್ಲ, ಕುದಿಸ್ಬೇಕಾಗಿಲ್ಲ. ಹೀಗೆ ಎಲ್ಲ ರಾ ಐಟಮ್ಸ್ ತಗೊಂಡು ಬರೀ ನೀರನ್ನು ಉಪಯೋಗಿಸ್ಕೊಂಡು ತಯಾರಿಸುವಂತದ್ದು. ಮುಖ್ಯವಾಗಿ ನೀರು ಮತ್ತೆ ಇದು ಹುಣಸೆ ರಸ. ನಾನು ಇದನ್ನ ಹುಣಸೆ ಹಣ್ಣನ್ನ ತೆಗೆದು ಹಿಂಡಿ ಶೋಧಿಸುವಂತ ಇದು ರಸ, ಹುಣಸೆ ರಸವನ್ನ ತಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್, ಎಲ್ಲಾ ತರದ ಡ್ರೈ ಫ್ರೂಟ್ಸ್ ಅನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಮತ್ತೆ ಇದು ಪುಡಿ ಕೂಡ ಇಟ್ಕೊಂಡಿದ್ದೀನಿ. ಗೋಡಂಬಿ, ಆಮೇಲೆ ಎಳ್ಳು, ಗಸಗಸೆ, ಮತ್ತೆ ಇದು ಪಿಸ್ತಾ ಅಂತಾರಲ್ಲ, ಪಿಸ್ತಾ, ಬಾದಾಮ್ ಎಲ್ಲ ಸೇರಿಸಿದ್ದು ಪುಡಿ ಮಾಡಿದ್ದು ಇದು ಮಿಶ್ರಣ. ಮತ್ತೆ ಉಪ್ಪಂತೂ ಬೇಕೇ ಬೇಕು ರುಚಿಗೆ. ಹಾಗೆ ಹಣ್ಣುಗಳು, ಈ ಕರ್ಬೂಜ ಅಂತಾರಲ್ಲ ನಮ್ಮ ಕಡೆ, ಕರ್ಬೂಜ ಮತ್ತೆ ಕಲ್ಲಂಗಡಿ ಹಣ್ಣು, ಸೇಬು ಹಣ್ಣು, ಮತ್ತೆ ಬೇವು ಬೆಲ್ಲ.
ಅದು ಅಂತೂ ಬೇಕೇ ಬೇಕು. ಆಮೇಲೆ ಮಾವಿನ ತುರಿ, ಇದಿಷ್ಟು ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು. ಸಾಮಾನ್ಯವಾಗಿ ಇದೆಲ್ಲ ಬೇಸಿಗೆಯಲ್ಲಿ ಸಿಗುವಂತಹ ಪದಾರ್ಥಗಳು ಮತ್ತು ಪದಾರ್ಥಗಳು ಬಿಡಿ, ಹಣ್ಣುಗಳು. ಯಾಕಂದ್ರೆ ಸೇಬು ಬಿಡಿ ಎಲ್ಲಾ ಕಾಲದಲ್ಲೂ ಸಿಗುತ್ತೆ, ಕಲ್ಲಂಗಡಿ ಮತ್ತು ನಾವು ಕಲೋಕಿಯಲ್ಲಿ ಅದನ್ನ ಮಿಣಿಕ್ ಹಣ್ಣು ಅಂತ ಹೇಳ್ತೀವಿ, ಮಿಣಿಕೆ ಅಂತ ಹೇಳ್ತೀವಿ ಅದು, ಮತ್ತು ಮಾವು ಈ ಕಾಲದಲ್ಲಿ ಸಿಗೋದು. ಇದನ್ನ ಬಳಸ್ಕೊಂಡು ಪಾನೀಯ ಮಾಡೋದು ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೇಕು. ಇದು ಬೇಸಿಗೆ ಕಾಲದಲ್ಲಿ ಕುಡಿದ್ರೆ ಇದ್ರ ರುಚಿನೇ ಇಮ್ಮಡಿ ಆಗ್ಬಿಡುತ್ತೆ, ಮತ್ತು ಇದು ದೇಹಕ್ಕೂ ಕೂಡ ತುಂಬಾ ತಂಪ ಮಾಡುತ್ತೆ, ಮತ್ತು ಯುಗಾದಿ ದಿವಸದಂದು ಬೇವು ಬೆಲ್ಲನೂ ಕೂಡ ಸವಿದ ಹಾಗಾಗುತ್ತೆ. ಎಲ್ಲಾ ದೃಷ್ಟಿಯಿಂದ ಹಿರಿಯರು ಇದನ್ನ ನಮ್ಗೆ ಇಂತ ಒಂದು ಒಳ್ಳೆಯ ಅಡಿಗೆಯನ್ನ ಮಿರಾಕಲ್ ಪಾನೀಯ ಅಂತಾನು ಹೇಳ್ಬೋದು. ಇದನ್ನ ಕೊಟ್ಟಿದ್ದಾರೆ, ಒಳ್ಳೆ ಪದ ಮಿರಾಕಲ್ ಪಾನೀಯ. ನಾವು ಎಷ್ಟಾದ್ರೂ ನಾವು ಕ್ವಾಂಟಿಟಿ ಹಾಕೋಬಹುದು. ಈಗ ನಾನಿಲ್ಲಿ ಒಂದು ಜಗ್ ಅಂದ್ರೆ ಸುಮಾರು 1 ಲೀಟರ್ ನೀರು ತಗೊಂಡಿದ್ದೀನಿ. ಇದರಲ್ಲಿ ಎಲ್ಲಾ ಪದಾರ್ಥಗಳನ್ನ ನಾನು ಮಿಕ್ಸ್ ಮಾಡಿದ್ರೆ ಸುಮಾರು ಒಂದು 5-6 ಜನಕ್ಕೆ ಆಗ್ಬಹುದು. ಶುರು ಮಾಡೋಣ. ಮೊದ್ಲು ಏನ್ ಮಾಡ್ಬೇಕು ಹೇಳಿ? ಮೊದ್ಲು ನಾನು ಬೆಲ್ಲ ಕರಗಿಸ್ಕೋಬೇಕಾ? ಇಲ್ಲ, ನೀರು ಇದ್ರಲ್ಲಿ ಹಾಕೊಂಡ್ಬಿಡ್ತೀನಿ. ನೀರು ನಾನು ಇದರಲ್ಲಿ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ. ಆಮೇಲೆ ಒಂದೊಂದೇ ಪದಾರ್ಥ ಸೇರಿಸ್ತಾ ಹೋಗ್ತೀನಿ. ಇವಾಗ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಆಮೇಲೆ ನೋಡಿ ಮತ್ತೆ ಬೇಕಾದ್ರೆ ಹಾಕೊಂಡ್ರಾಯ್ತು. ಆಮೇಲೆ ನಾನು ಹುಣಸೆ ರಸವನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದರಲ್ಲಿ ಏನು ಕಡ್ಡಿಗಳಿರಬಾರ್ದು. ಒಂದು ಸ್ಟ್ರೈನರ್ ಅಲ್ಲಿ ತಗೊಂಡ್ಬಿಟ್ಟು ಅದನ್ನ ಶೋಧಿಸ್ಕೊಂಡು ನಾನು ಇದರಲ್ಲಿ ಇಟ್ಕೊಂಡಿದ್ದೆ. ಇದಾದ್ಮೇಲೆ ನಾನು ಡ್ರೈ ಫ್ರೂಟ್ಸ್ ಪೌಡರ್, ಇದರಲ್ಲಿ ಗಸಗಸೆ, ಎಳ್ಳು, ಮತ್ತೆ ಗೋಡಂಬಿ, ಮತ್ತೆ ಪಿಸ್ತಾ, ಬಾದಾಮಿ ಎಲ್ಲ ಸೇರಿಸಿ ಪುಡಿ ಮಾಡ್ಕೊಂಡಿರುವಂತಹದ್ದು ಇದು ಮಿಶ್ರಣ. ಇದನ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಚಮಚ ಹಾಕ್ತೀರಿ? ಸುಮಾರು ಒಂದು 5-6 ಸ್ಪೂನ್ ಹಾಕ್ಬೇಕು. ಇದೇ ಇದರಲ್ಲಿ ಕನ್ಸಿಸ್ಟೆನ್ಸಿ ಕೊಡುವಂತದ್ದು. ರುಚಿನೂ ಹೆಚ್ಚುತ್ತೆ ಇದರಿಂದ. ಆಮೇಲೆ ಪೌಷ್ಟಿಕವಾದದ್ದು ಮತ್ತು ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ, ರುಚಿನೂ ಕೊಡುತ್ತೆ. ಎಲ್ಲಾ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಹೌದು. ಗಸಗಸೆಯ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹುರಿದು ಪುಡಿ ಮಾಡಿದ್ದೀನಿ. ಬೆಳ್ಳು ಮತ್ತೆ ಗಸಗಸೆ, ಗೋಡಂಬಿ, ಪ್ರಧಾನವಾಗಿ ಅದು ಇದ್ರ ಪರಿಮಳ ಹೆಚ್ಚಾಗಿ ಬರ್ತಿದೆ, ಗಸಗಸೆ. ಹೌದು. ಈಗ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯಿಗೆ ಸಿಗ್ಬೇಕಲ್ವಾ ಒಂದೊಂದು, ಅದು ಕೂಡ ಇದ್ರದ್ದು ರಿಚ್ನೆಸ್ ಹೆಚ್ಚಿಗೆ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಡ್ರೈ ಫ್ರೂಟ್ಸ್ ಸೇಮ್ ಇದ್ರಲ್ಲಿ ಏನ್ ತಗೊಂಡಿದ್ದೀನಿ. ಇದರಲ್ಲಿ ಎಳ್ಳು ಮತ್ತೆ ಕಸಕಸಿ ಮಾತ್ರ ಇಲ್ಲ ಇದರಲ್ಲಿ. ಮಿಕ್ಕಿದ್ದೆಲ್ಲ ಇಲ್ಲಿ ಕಾಣ್ತಿರೋದು ಬಾದಾಮಿ, ಪಿಸ್ತಾ, ಮೂರನ್ನು ಚೆನ್ನಾಗಿ ಕಟ್ ಮಾಡಿ ಸಣ್ಣಕ್ಕೆ ಸಾಧ್ಯ ಆದಷ್ಟು ಸಣ್ಣ ಚೂರುಗಳನ್ನಾಗಿ ಮಾಡಿ. ಇದೆಲ್ಲ ಎಷ್ಟು ಹಾಕೊಳ್ತಿರೋ ಅಷ್ಟು ಒಳ್ಳೇದು. ಇದಕ್ಕೇನು ಇದು ಇಲ್ಲ. ಇದರಲ್ಲಿ ಬೆಲ್ಲ ಹಾಕೊಳ್ಳೋಣ. ಇವಾಗ ಮುಖ್ಯವಾದದ್ದು ಬೇವು ಮತ್ತೆ ಬೆಲ್ಲ. ಚಿಗುರು ಹೂ ಬಂದಿರುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ, ವಸಂತ ಋತುವಿನಲ್ಲಿ. ಅದೇ ಹೂವನ್ನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಉದಾಹರಣೆ ಇವಾಗ ನೀವು ಹಾಕಿ ಇದರಲ್ಲಿ ಆಯ್ತು. ಇದೇ ಮುಖ್ಯವಾದಲ್ವಾ? ಹೌದು, ಬೇವು ಮತ್ತು ಬೆಲ್ಲ. ಮಿಕ್ಕಿದೆಲ್ಲ ಅದ್ರ ಜೊತೆ ಅದ್ರ ಜೊತೆ ಇರ್ಬೇಕಾದ ಕುಡಿಬೇಕಲ್ವಾ ನಾವು ಹೇಗಾದ್ರೂ ಮಾಡಿ, ಅದಕ್ಕೋಸ್ಕರ ಹಾಕಿರುವಂತದ್ದು. ಇವಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಸೇರಿಸ್ಬೇಕಲ್ವಾ? ಸೊ ಇದು ಅಷ್ಟೊತ್ತಿಗೆ ನಾವು ಅದನ್ನೆಲ್ಲ ಸಾಮಾನು ಹಾಕೋತ್ತಿಗೆ ಇದು ಕರಗ್ಬಿಡುತ್ತೆ ಇದರಲ್ಲಿ. ಇದು ಕೂಡ ಹಾಗೆ ಒಂದ್ಸಲ ಟೇಸ್ಟ್ ಮಾಡಿ ಇನ್ನೊಂಚೂರು ಬೇಕಾದ್ರೆ ಇನ್ನೊಂಚೂರು ಹಾಕೋಬಹುದು. ಯಾಕಂದ್ರೆ ಇಷ್ಟು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಬೆಲ್ಲಗಳು ತುಂಬಾ ಸಿಹಿ ಇರುತ್ತೆ, ಕೆಲವೊಂದು ಬೆಲ್ಲದಲ್ಲಿ ಸಿಹಿ ಕಮ್ಮಿ ಇರುತ್ತೆ. ಹೌದು. ಇವಾಗ ಮತ್ತೆ ನಾನು ಈ ಕರ್ಬೂಜ ಅಂತಾರೆ ನಮ್ ಕಡೆ, ನಿಮ್ ಕಡೆ ಏನಂತಾರೆ? ಕರ್ಬೂಜ. ಆಮೇಲೆ ಇನ್ನು ಸ್ವಲ್ಪ ಗ್ರಾಮ್ಯ ಭಾಷೆ ಅಂದ್ರೆ ಮಿಣಿಕ್ ಹಣ್ಣು ಅಂತ ಹೇಳ್ತಾರೆ. ಮಸ್ಕ್ ಬೆಲ್ಲ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇದಿಷ್ಟು ಸೇರಿಸ್ಬಿಡಿ. ಇದು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೇದು. ಕರ್ಬೂಜ ಮತ್ತೆ ಕಲ್ಲಂಗಡಿ ಬಹಳ ಒಳ್ಳೇದು, ತುಂಬಾ ಒಳ್ಳೇದು. ಇದ್ರ ನೆಕ್ಸ್ಟ್ ನಾನು ಕಲ್ಲಂಗಡಿ ಹಣ್ಣು, ಇದು ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಕಲ್ಲಂಗಡಿ ಹಣ್ಣು. ಇದನ್ನ ನಾನು ಸೇರಿಸ್ತಾ ಇದ್ದೀನಿ ಇದರಲ್ಲಿ. ಕಲ್ಲಂಗಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಾ ತರದ ಕಲರ್ಗಳು ಇದರಲ್ಲಿ ಮಿಕ್ಸ್ ಆಗೋದ್ರಿಂದ ತುಂಬಾ ಇದು ನೀರ್ ಬಿಡ್ತಾನೂ ಹೋಗುತ್ತೆ. ಇದು ಇಷ್ಟೊಂದು ದೊಡ್ಡ ಹೋಳುಗಳು ಕಾಣಿಸ್ತಾ ಇದಾವೆ ನಿಮಗೆ. 1-2 ಗಂಟೆ ಆದ್ಮೇಲೆ ಇವೇ ಚಿಕ್ಕದಾಗ್ಬಿಡುತ್ತೆ. ಇದು ನೀರು ಬಿಟ್ಬಿಡುತ್ತೆ ಅಲ್ವಾ? ಮಾವಿನಕಾಯಿ ಸೇರಿಸ್ತಾ ಇದ್ದೀನಿ ಇವಾಗ. ಮಾವಿನಕಾಯಿ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಆದ್ರೆ ಇದನ್ನ ಜಾಸ್ತಿ ಹಾಕಬಾರ್ದು. ಈ ಬೇಸಿಗೆ ಕಾಲದಲ್ಲಿ ಇದು ಹೆಚ್ಚಿಗೆ ರುಚಿಯನ್ನು ಕೊಡುತ್ತೆ. ಇವಾಗ ಬರೋ ರುಚಿನೇ ಬೇರೆ ಕಾಲದಲ್ಲಿ ಸಿಗುವಂತ ಮಾವಿನಕಾಯಿಗೆ ರುಚಿ ಇರೋದಿಲ್ಲ. ಅದರಲ್ಲಿ ಸಂಪೂರ್ಣವಾಗಿ ಅದರ ಸತ್ವ ಸಾರನ ನಾವೀಗ ಬಳಸ್ಕೋಬೇಕು. ಹೌದು. ಈ ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ತಂಪು ಕೊಡುತ್ತೆ. ಮತ್ತೆ ಈ ಸೂರ್ಯನ ಪ್ರಖರತೆ ಜಾಸ್ತಿ ಇರುವಾಗ ಇದು ರುಚಿನೇ ಬೇರೆ. ಅದನ್ನ ನಾನು ಜಾಸ್ತಿ ಹಾಕ್ಬಾರ್ದು. ಇದನ್ನ 1-2 ಸ್ಪೂನ್ ಮಾತ್ರ ಹಾಕೋಬೇಕು ರುಚಿಗೆ. ಇದನ್ನ ತುರಿದು ಬಿಟ್ಟು ನಾನು ಸ್ವಲ್ಪ ಗ್ರೈಂಡ್ ಮಾಡಿದೀನಿ. ತೀರಾ ಸಣ್ಣ ನುಣ್ಣಗೂ ಆಗ್ಬಾರ್ದು. ಇದು ಬಾಯಿಗೆ ಸಿಗ್ಬೇಕು. ನಾವು ಪಾನೀಯನ್ನ ಕುಡಿಯುವಾಗ, ಈ ಪಾನೀಯವನ್ನು ಸೇವಿಸುವಾಗ ಇದು ಬಾಯಿಗೆ ಸಿಗ್ಬೇಕು.
ಆಮೇಲೆ ಇದು ನಾನು ಸೇಬು ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಸೇಬು ಹಣ್ಣನ್ನು ಕೂಡ ಇದೇ ರೀತಿ ಮೇಲಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇದನ್ನ ಜಾಸ್ತಿ ಹಾಕಬಾರ್ದು. ಮೇನ್ ಹಣ್ಣುಗಳಂದ್ರೆ ಕರ್ಬೂಜ ಮತ್ತು ಕಲ್ಲಂಗಡಿ. ಆದ್ರೆ ಇದು ಕೂಡ ಇದಕ್ಕೆ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ ಅಂದ್ಬಿಟ್ಟು ಬೇಕಾದ್ರೆ ಬಾಳೆಹಣ್ಣು ಮತ್ತೆ ಸೇಬು ಹಣ್ಣು ಎರಡನ್ನೂ ಸೇರಿಸ್ತಾರೆ. ಈಗ ಸೇಬು ಸ್ವಲ್ಪನೇ, ಬಹಳ ಜಾಸ್ತಿ ಸುಮಾರು ಹಾಕಿ ಒಂದು 4-5 ಸ್ಪೂನ್ ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಒಂದ್ಸಲಿ ನೀವು ಕಡಿದು ಬಿಟ್ರೆ ಹೌದು, ಇದು ಎಲ್ಲ ಚೆನ್ನಾಗಿ ಸಮ್ಮಿಳಿತ ಆಗ್ಬೇಕಾದ್ರೆ ನಾನು ಒಂಚೂರು ಇದನ್ನ ಮಾಡ್ಬೇಕಾಗುತ್ತೆ. ಸೊ ಅವಾಗ ಇದು ಎಲ್ಲ ಹೊಂದ್ಕೊಳ್ಳುತ್ತೆ ಪದಾರ್ಥಗಳು. ಮಾಡಿದ್ರೆ ಹಣ್ಣುಗಳ ರಸನೂ ಬಿಟ್ಕೊಳ್ಳೋದ್ರಿಂದ ರಸದಲ್ಲಿ ಕೂಡ ಎಲ್ಲಾದ್ರೂ ರುಚಿ ಸೇರ್ಕೊಳ್ಳುತ್ತೆ. ಹೌದು. ತರ ಮಜ್ಜಿಗೆ ಕಡಿಯೋದ್ರಿಂದನೇ ಕಡಿದ್ರೇನೆ ಇದ್ರದ್ದು ರುಚಿ ಬರುತ್ತೆ. ಅದನ್ನೇ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ರೆಡಿ ಆಗಿದೆಲ್ಲ? ಇವಾಗ ರೆಡಿ ಆಯ್ತು. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ, ತುಂಬಾ ಬಣ್ಣವಾಗಿದೆ ಪಾನೀಯ. ನೋಡೋದಕ್ಕೆ ಕೆಂಪು, ಮತ್ತೆ ಕರ್ಬೂಜದ ಹಣ್ಣಿನ ಕಲರೇ ಬೇರೆ, ಕಲ್ಲಂಗಡಿ ಹಣ್ಣಿನ ಕಲರೇ ಬೇರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಂದು ಕಲರೇ ಬೇರೆ ಬಂದ್ಬಿಟ್ಟಿದೆ. ಒಂದು ಸೌಟ್ನ ಹಿಂಗ್ ತೆಗೆದ ತಕ್ಷಣ ನಿಮ್ಗೆ ನೋಡಿ ಎಲ್ಲಾ ಸತ್ವನೂ ಅದ್ರಲ್ಲಿ ಬರುತ್ತೆ. ಇದನ್ನ ಸೇರಿಸಿ ನನಗೆ ಹೇಳ್ಬೇಕು ಹೇಗಿದೆ ಅಂತ. ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಬೇವಲ್ಲಿ ಒಂದು ಪಾನೀಯ ಮಾಡಬಹುದು ಅಂತ. ತುಂಬಾ ಒಳ್ಳೆಯ ಒಂದು ಆವಿಷ್ಕಾರ ಅಂತ ಹೇಳ್ಬೋದು. ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ ನಾನು. ಆಯ್ತು. ತುಂಬಾ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಫ್ಲೇಕ್ಸ್ ಎಲ್ಲ ಇರೋದ್ರಿಂದ ಹೊಟ್ಟೆನೇ ತುಂಬೋಗುತ್ತೆ, ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಇದೊಂಥರ ಮಿರಾಕಲ್ ಡ್ರಿಂಕ್ ಅಂತಾನು ನಾನು ಆಗ್ಲೇ ಹೇಳಿದ್ದೀನಿ. ತುಂಬಾ ಹಿತವಾಗಿದೆ ಈ ಪಾನೀಯ. ಹಣ್ಣುಗಳ ಜೊತೆಗೆ ಡ್ರೈ ಫ್ರೂಟ್ಸು, ಹುಣಸೆ ಹಣ್ಣಿನ ರಸ, ಮತ್ತೆ ಬೆಲ್ಲ ಎಲ್ಲಾನು ಮಿಶ್ರಣ ಆದಾಗ ತುಂಬಾ ಹಿತವಾಗಿದೆ ಕುಡಿಯಕ್ಕೆ. ಇದನ್ನ ಬಹುಶಃ ಇನ್ನೂ ತಣ್ಣ ಕುಡಿಬೇಕು ಅಂತ ಅನ್ಸೋರು ಫ್ರಿಜ್ಜಲ್ಲಿ ಇಟ್ಟು ಕುಡಿಬಹುದು. ಆದರೆ ನನಗೆ ಹೀಗೆ ಇದು ಚೆನ್ನಾಗಿದೆ ಅಂತ ಅನಿಸ್ತಿದೆ. ಖಂಡಿತ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಬೇವಿನ ಪಾನೀಯ. ಬೇವಿನ ಪಾನೀಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೀರು 1 ಲೀಟರ್, ಹುಣಸೆ ರಸ ಅರ್ಧ ಬಟ್ಟಲು, ಸಣ್ಣಗೆ ಹೆಚ್ಚಿರುವ ಬಾದಾಮಿ, ಗೋಡಂಬಿ, ಪಿಸ್ತಾ ಅರ್ಧ ಬಟ್ಟಲು, ಗಸಗಸೆ, ಎಳ್ಳು, ಗೋಡಂಬಿ, ಪಿಸ್ತಾ, ಬಾದಾಮಿಯ ಪುಡಿ 5 ರಿಂದ 6 ಚಮಚ, ಸಣ್ಣಗೆ ಹೆಚ್ಚಿರುವ ಕರ್ಬೂಜ 1 ಬಟ್ಟಲು, ಸಣ್ಣಗೆ ಹೆಚ್ಚಿರುವ ಕಲ್ಲಂಗಡಿ ಹಣ್ಣು 1 ಬಟ್ಟಲು, ಸಣ್ಣಗೆ ಹೆಚ್ಚಿರುವ ಸೇಬು 5 ಚಮಚ, ಬೇವಿನ ಚಿಗುರು ಸ್ವಲ್ಪ, ಬೆಲ್ಲದ ಪುಡಿ ಅರ್ಧ ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು, ಮಾವಿನ ತುರಿ 2 ಚಮಚ. ಬೇವಿನ ಪಾನೀಯ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ನಂತರ ಉಪ್ಪು, ಹುಣಸೆ ರಸ, ಒಣಹಣ್ಣುಗಳ ಪುಡಿ, ಹೆಚ್ಚಿರುವ ಒಣಹಣ್ಣುಗಳು, ಬೇವಿನ ಚಿಗುರು, ಬೆಲ್ಲ, ಕರಬೂಜ, ಕಲ್ಲಂಗಡಿ, ಮಾವಿನ ತುರಿ, ಸೇಬು ಇಷ್ಟನ್ನು ಹಾಕಿ ಚೆನ್ನಾಗಿ ಕಡೆದರೆ ಯುಗಾದಿ ವಿಶೇಷ ಬೇವಿನ ಪಾನೀಯ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡ್ಕೊಂಡು ಬಂದಿರಲ್ಲ, ಈಗ ಮುಂದಿನ ಅಡುಗೆ ಯಾವ್ದು ಮಾಡ್ತಾರೆ ಅಂತ ಸುರೇಖಾ ಅವ್ರನ್ನ ಕೇಳೋಣ. ಇವಾಗ ನಾನು ಅದು ಬೇವಿನ ಪಾನೀಯ ಆದ್ಮೇಲೆ ಮತ್ತೊಂದು ಯುಗಾದಿ ವಿಶೇಷ ಅಡುಗೆ ಅಂದ್ರೆ ಕಚೋರಿ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಆದ್ರೆ ಮಾಮೂಲಿ ನೀವು ಅನ್ಕೋಬಹುದು ಕಚೋರಿ ಏನಪ್ಪ ಎಲ್ಲರಿಗೂ ಗೊತ್ತಿದೆ ಅಂತ, ಆದ್ರೆ ಇದು ಮಹಾರಾಷ್ಟ್ರ ಕಚೋರಿ ಅಂತ. ಇದು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾಗುತ್ತೆ. ಇದು ಗುಜರಾತಿ ಕಚೋರಿ ತರ ಅಲ್ಲ. ನೀವೇ ಹೇಳ್ಬಿಟ್ಟಿದ್ದೀರಾ ಅದು ಸ್ವಲ್ಪ ಬೇರೆ ಅಂತ. ಅದೇ ಅದನ್ನ ಮಾಡೋದಕ್ಕೆ ಏನೇನ್ ತಯಾರಿ ನಡೆಸ್ಕೋಬೇಕು, ಇದನ್ನೆಲ್ಲ ಬಳಸ್ಕೊಂಡು ಮಾಡಿದ್ರೆ ಎಷ್ಟು ಜನಕ್ಕೆ ನೀವು ಇದನ್ನ ಸರ್ವ್ ಮಾಡಬಹುದು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ. ಇದರಲ್ಲಿ ಇವಾಗ 2 ಹಂತಗಳಲ್ಲಿ ನಾವು ತಯಾರಿಸ್ಕೋಬೇಕಾಗುತ್ತೆ. ಒಂದು ಒಳಗಡೆ ಹಾಕುವಂತ ಫಿಲ್ಲಿಂಗ್ ಅಂತ ಬೇರೆ ಹೂರ್ಣ ಬೇರೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದು ಪುರಿ ಹಿಟ್ಟಿನ ತರ ನಾವು ಕಲಿಸ್ಕೋಬೇಕು. ಮೊದಲು ಹೂರ್ಣ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಕಡಲೆ ಹಿಟ್ಟು, ಜೀರಿಗೆ, ಮತ್ತೆ ಇದು ಧನಿಯಾ ಕಾಳನ್ನ ಸ್ವಲ್ಪ ಒಡೆದಿರೋದು, ಇಡೀ ಆಗಿರಬಾರ್ದು ಹಾಗೂ ಪೂರ್ತಿ ಪುಡಿನೂ ಆಗಿರಬಾರ್ದು, ಆ ತರ ಇದು ಕುಟ್ಕೋಬೇಕು ಸ್ವಲ್ಪ. ಮತ್ತೆ ಬಾಯಲ್ಲಿ ಸಿಗುವಂತಿರ್ಬೇಕು. ಅದೇನು ಹುರಿಬೇಕಾಗಿಲ್ಲ. ಇವಾಗ ಎಣ್ಣೆ ಹಾಕಿದ್ಮೇಲೆ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಅಚ್ಚ ಖಾರದ ಪುಡಿ, ಸಕ್ಕರೆ, ಉಪ್ಪು, ಅರಿಶಿನ, ಮತ್ತೆ ಕೊತ್ತಂಬರಿಯನ್ನ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು, ಮತ್ತೆ ಲಿಂಬೆ ಹಣ್ಣು. ಇದಿಷ್ಟು ಹೂರ್ಣಕ್ಕೆ ಬೇಕಾಗುವಂತ ಸಾಮಾನುಗಳು ಒಳಗಡೆ ಹಾಕೊಂಡು. ಈಗ ನೀವು ಮೊದಲೇ ಈ ಹಿಟ್ಟನ್ನ ತಯಾರಿ ಮಾಡ್ಕೊಂಡಿದ್ದೀರಾ. ಹೌದು. ಸಾಮಾನ್ಯವಾಗಿ ನಾವು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಪೂರಿ ಮಾಡಿದಾಗ ಗೋಧಿ ಹಿಟ್ಟನ್ನ ಬಳಸ್ಕೋಬಹುದು. ಆದ್ರೆ ಕರ್ದಿರೋ ಪದಾರ್ಥಗಳನ್ನು ಮಾಡುವಾಗ ಜನರಲ್ ಆಗಿ ನಾವು ಯೂಸ್ ಮಾಡೋದು ಚಿರೋಟಿ ರವೆ ಅಥವಾ
ಮೈದಾ ಹಿಟ್ಟು. ಸೊ ಈ ಹಿಟ್ಟನ್ನ ನೀವು ಕಲಿಸ್ಕೊಳ್ಳಕ್ಕೆ ಯಾವ ಯಾವ ಪದಾರ್ಥಗಳನ್ನ ಯಾವ ಪ್ರಮಾಣದಲ್ಲಿ ನೀವು ಬಳಸಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಸುಲಭವಾಗಿ ನಮ್ಮ ವೀಕ್ಷಕರು ಪ್ರಯತ್ನ ಮಾಡ್ತಾರೆ. ಹೇಳ್ತೀನಿ. ನಾನು ಇವಾಗ ಮೈದಾ ಒಳ್ಳೇದಲ್ಲ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನೇ ಬಳಸ್ಕೊಂಡಿದೀನಿ. ಗೋಧಿ ಹಿಟ್ಟು 3 ಪ್ರಮಾಣದಲ್ಲಾದ್ರೆ 4 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಸ್ವಲ್ಪ ತುಪ್ಪ, ಉಪ್ಪು ಸ್ವಲ್ಪ, ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನ ಕಲಿಸ್ಬಿಟ್ಟು ಒಂದ್ 2 ಗಂಟೆ ನೆನೆಯಕ್ ಬಿಡ್ಬೇಕು. ಅಂದ್ರೆ ಇದ್ರದ್ದು ಸಾಫ್ಟ್ನೆಸ್ ಬರುತ್ತೆ ಮತ್ತೆ ನಮಗೆ ಉಜ್ಜೋದಕ್ಕೆ ಸುಲಭವಾಗಿ ಸಿಗುತ್ತೆ. ಸೊ ಈಗ ಇದ್ರದ್ದು ಹೂರಣ ಇದ್ರದ್ದು ಹೂರಣ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ, ತುಂಬಾ ಏನ್ ಬೇಡ, ಒಂಚೂರು ಇದಾಗುವಷ್ಟು ಎಲ್ಲ ಪದಾರ್ಥಗಳನ್ನ ಹುರಿದು ಕಡಲೆ ಹಿಟ್ಟು ಹಾಕೊಂಡು ಹುರ್ಕೊಳ್ಳುವಷ್ಟು ಎಣ್ಣೆ ಮಾತ್ರ ಯೂಸ್ ಮಾಡ್ಕೋಬೇಕು. ನಿಮ್ಮ ಆಸಕ್ತಿ ಅಂತೂ ಒಂದು ಅಂದಾಜಲ್ಲಿ ನನಗೆ ಗೊತ್ತಾಯ್ತು. ಮನೇನ ತುಂಬಾ ಅಲಂಕಾರ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಅದು ಬಿಟ್ಟು ಬೇರೆ ಹವ್ಯಾಸಗಳೇನು? ಅದು ಬಿಟ್ಟು ನಾನು ಪೇಂಟಿಂಗ್ ಕೂಡ ಮಾಡ್ತಿದ್ದೆ. ಮನೆಗೆ ಬೇಕಾಗುವಂತ ಒಳ್ಳೊಳ್ಳೆ ಪೇಂಟಿಂಗ್ಸ್ ನಾನು ಮಾಡಿದ್ದೀನಿ. ಚಂದ ಅಲ್ವಾ? ಕೇಳೋಕೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ. ಇದರಲ್ಲಿ ನಾನು ಮೊದಲು ಇದು ಹವೀಜ್ ಕಾಳನ್ನ ತರಿತರಿಯಾಗಿ ಮಾಡ್ಕೊಂಡಿರೋ ಧನಿಯಾ ಬೀಜ, ಈ ಧನಿಯಾ ಬೀಜ ಒಂದ್ 2-3 ಸ್ಪೂನ್ ಹಾಕ್ತೀನಿ ಇದರಲ್ಲಿ. ಇದು ಒಂಚೂರು ಕೆಂಪಗಾದ ತಕ್ಷಣ ಜೀರಿಗೆ ಹಾಕೋಬೇಕು. ಫಸ್ಟ್ ಇವೆರಡು ಕೆಂಪಗೆ ಹಾಕ್ಬೇಕು. ಜೀರಿಗೆ ಎಷ್ಟು ಹಾಕೊಂಡಿದ್ದೀರಾ? ಜೀರಿಗೆ ಅದು ಒಂದ್ 2-3 ಸ್ಪೂನ್ ಹಾಕ್ಬೇಕು. ಅದಾದ್ಮೇಲೆ ಕಡಲೆ ಹಿಟ್ಟು ಹಾಕೊಂಡ್ರು. ಇವಾಗಲೇ ಹಾಕ್ಬಿಡ್ತೀರಾ? ಕಡಲೆ ಹಿಟ್ಟು ಹಾಕೊಂಡು, ಯಾಕಂದ್ರೆ ಮಿಕ್ಕಿದ ಸಾಮಾನೆಲ್ಲ ಆಮೇಲೆ ಹಾಕೋದಿದೆ. ಅದು ಇವಾಗ ಚೆನ್ನಾಗಿ ಇದನ್ನ ಗಮ್ಮಂತ ವಾಸನೆ ಬರೋವರೆಗೆ ಹುರಿಬೇಕು. ಇದಾಗಲೇ ಒಳ್ಳೆ ಪರಿಮಳ ಬರ್ತಿದೆ. ನಿಮಗೆ ಟಿವಿನಲ್ಲಿ ಅದ್ರ ಪರಿಮಳ ಹಿಂಗೆ ಕಳಿಸೋ ಹಂಗಿದ್ರೆ ನಾನು ಕಳಿಸ್ಬಿಡ್ತಿದ್ದೆ. ತುಂಬ ಗಮ್ಮಂತ ಇದೆ. ಯಾಕಂದ್ರೆ ಧನಿಯಾನು ಅಷ್ಟೇ ಎಣ್ಣೆಗೆ ಹಾಕಿದ ತಕ್ಷಣ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಕೆಂಪುಗೆ ಆಗೋ ತನಕ ಇದನ್ನ ಹುರಿಬೇಕಾಗುತ್ತೆ. ನಾವೆಲ್ಲ ಕಚೋರಿ ತಿನ್ನುವಾಗ ಮೇನ್ ಬಾಯಿಗೆ ಸಿಗೋದೇನೆ ಧನಿಯಾ ಬೀಜ. ಕರೆಕ್ಟ್. ಆದ್ರೆ ಇದು ಗುಜರಾತ್ ಹೆಸರು ಬೇಳೆ. ಎಷ್ಟೊತ್ತು ಹುರಿಬೇಕು? ಇದು ಹಸಿ ವಾಸನೆ ಹೋಗೋವರೆಗೆ ಹುರಿಬೇಕಾಗುತ್ತೆ. ಹಸಿ ವಾಸನೆ ಹೋಗಿ ಒಂಥರ ಇದ್ರದ್ದು ಪರಿಮಳ ಬರುತ್ತೆ, ಸಿಗುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಆಗಿದೆ ಅನ್ಸುತ್ತೆ. ಆಗಿದೆ. ಇವಾಗ ಇದನ್ನ ಆಫ್ ಮಾಡ್ಲಾ? ಆಫ್ ಮಾಡ್ಬಿಡಿ. ಅರಿಶಿನ ಒಂದು 1/2 ಟೀ ಸ್ಪೂನ್, ಸುಮ್ಮನೆ ಕಲರ್ಗೆ. ಈಗ ಉಪ್ಪು ಸೇರಿಸ್ತಾ ಇದ್ದಾರೆ. ಉಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ ಸಕ್ಕರೆ ಹಾಕ್ತಿದ್ದೀರಲ್ಲ, ಏನ್ ಕಾರಣ? ಸಕ್ಕರೆ ಇದು ಲಿಂಬೆ ಹಣ್ಣು ಹಾಕಿದ್ಮೇಲೆ ಸಕ್ಕರೆ ಸಿಹಿನೂ ಸಿಗ್ಬೇಕಲ್ವಾ, ಬ್ಯಾಲೆನ್ಸ್ ಆಗ್ಬೇಕು. ಹುಳಿ ಖಾರ ಸಿಹಿ. ಹೌದು, ನನ್ನ ಟೇಸ್ಟ್ ಅಲ್ಲಿ ಇದೀರಾ ನೀವು. ಅದೇ ಅದಾದ್ರೇನೆ ಇದಕ್ಕೆ ಒಂದು ರುಚಿ ಸಿಗುತ್ತೆ ನಿಮ್ಗೆ. ಸಕ್ಕರೆ ಹಾಕಿದ್ರೆ ಅದು ರುಚಿ. ನನಗೆಲ್ಲ ಸ್ವಲ್ಪ ಬೈತಾರೆ, ನೀನ್ ಅಡಿಗೆಯಲ್ಲಿ ನೀನ್ ಬೆಲ್ಲ ಯೂಸ್ ಮಾಡ್ತೀಯ ಅಂತ. ಗೊತ್ತಿಲ್ಲ, ಅದು ಅಭ್ಯಾಸ ಬಲ. ನಾನು ನೋಡಿದ ಪ್ರಕಾರ ಬೆಂಗಳೂರು ಕಡೆ ಅಡಿಗೆಗೆ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡೋದಿಲ್ಲ. ಹೌದು, ನಂಗೆ ಸ್ವಲ್ಪ ಸೌತ್ ಕ್ಯಾನರಾ ಟಚ್ ಬಂದ್ಬಿಟ್ಟಿದೆ. ಬರೀ ಹುಳಿ ಯೂಸ್ ಮಾಡ್ತಾರೆ. ನಾವು ಎಲ್ಲ ನೋಡಿ ನಗ್ತಾರೆ ನಮಗೆ. ಸಕ್ಕರೆ ಬೆಲ್ಲ ಎಲ್ಲ ಹಾಕ್ತೀರಿ ಅಡಿಗೆಗೆ ನೀವು. ಈಗ ಖಾರದ ಪುಡಿ ಎಷ್ಟು ಹಾಕಿದ್ರಿ? ಖಾರದ ಪುಡಿ ಒಂದು 3 ಟೀ ಸ್ಪೂನ್ ಹಾಕಿದ್ದೀನಿ. ತುಂಬಾ ಖಾರನೂ ಇರಬಾರ್ದು. ಎಲ್ಲ ಹಾಕಾಯ್ತು. ಈಗ ಎಲ್ಲ ಉಳಿದಿರೋದೀಗ ಮತ್ತೆ ನಮಗೆ ಬರೀ ಲಿಂಬೆ ಹಣ್ಣು ಮಾತ್ರ. ನಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಅದನ್ನ ಮೇಲೆ ಹಾಕೊಂಡ್ರೆ ಆಯ್ತು. ಇವಾಗ ಹೂರ್ಣ ರೆಡಿ ಆಗ್ಬಿಡುತ್ತೆ. ಇದು ಡ್ರೈನೇ. ಸ್ವಲ್ಪ ನಿಂಬೆ ರಸ ಸೇರಿದ್ಮೇಲೆ ಸ್ವಲ್ಪ ಗಂಟು ಬರ್ಬೋದು. ಹೌದು, ಆದ್ರೆ ತೀರಾ ಗಂಟು ಏನ್ ಬರೋದಿಲ್ಲ. ನಿಂಬೆ ಹಣ್ಣು ರಸ ಹಿಂಡ್ಬೋದಲ್ವಾ? ಇವಾಗ ನಾನು ಹೇಳ್ತೀನಿ, ಜಾಸ್ತಿ ಹಾಕೋಬೇಕಾಗುತ್ತೆ ಸ್ವಲ್ಪ. ಸಕ್ಕರೆ ಹಾಕ್ಬಿಟ್ಟಿದೀವಲ್ವಾ? ಹೌದು. ಬರೀ ಕಡಲೆ ಹಿಟ್ಟು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಹೌದು, ಕರೆಕ್ಟ್. ನಮ್ಮದು ಆಯುರ್ವೇದ ಪದ್ಧತಿ. ಭಾರತೀಯ ಆಹಾರ ಅಡುಗೆ ಅಂದ್ರೆ ಆಯುರ್ವೇದ. ಅರಿಶಿನ, ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇವೆಲ್ಲ ಬೆಳೆದ ಅಡುಗೆ ಆಯ್ತು. ಎಲ್ಲ ಸೇರ್ಸಿನೇ ಮಾತ್ರೆ ಮಾಡ್ತಾರೆ ಇವಾಗ. ಇವಾಗ ಏನು ಕೊತ್ತಂಬರಿ ಸೇರಿಸ್ಬಿಡ್ತೀನಿ. ಕೊತ್ತಂಬರಿ ಬಿಸಿ ಎಷ್ಟು ಹಾಕಿದ್ರು ರುಚಿ. ಸಾಮಾನ್ಯವಾಗಿ ಸ್ವಲ್ಪ ಗ್ರೀನ್ ಕಲರ್ ಬರೋ ತನಕ ಒಂದು 3-4 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ತಿನ್ನೋಕೆ ಎಷ್ಟು ರುಚಿನೋ ಅಷ್ಟೇ ಅದು ಅಪಾಯಕಾರಿ ಕೂಡ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಅದನ್ನ ಸರಿಯಾಗಿ ತೊಳೆದೆ ಅದನ್ನ ಬಳಸಿದ್ರೆ ಅದರಲ್ಲಿ ಕಣ್ಣಿಗೆ ಕಾಣದಿರುವಂತಹ ಮೈಕ್ರೋಸ್ಕೋಪಿಕ್ ಮೈನ್ಯೂಟ್ ಕ್ರಿಮಿಗಳು ಅದರಲ್ಲಿ ಇರುತ್ತೆ. ಅದನ್ನ ನಾವು ಹಾಗೆ ಬಳಸ್ಬಿಟ್ರೆ ಅದರಲ್ಲಿ ಯಾವುದಾದ್ರೂ ರೋಗ ಬರೋದು ಖಂಡಿತ. ಹಾಗಾಗಿ ನಾವು ಮೊದಲೇ ಸೂಕ್ಷ್ಮವಾಗಿ ಅದನ್ನ ಗಮನಿಸಿ ಅದನ್ನ ತೊಳೆದಿಟ್ಕೊಂಡ್ಬಿಟ್ರೆ ಯಾವುದೇ ಒಂದು ಕೆಟ್ಟದನ್ನ ನಾವು ತಡಿಬಹುದು. ಅದು ಹೇಗೆ ಅಂತಂದ್ರೆ, ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿದ ಮೇಲೆ
ಕೊಳಾಯಿ ನೀರು ಇರುತ್ತಲ್ಲ ಜೋರಾಗಿ ಬಿಟ್ಟು ಅದ್ರ ಕೆಳಗಡೆ ಹಿಡಿದ್ಬಿಟ್ರೆ ಆ ಪ್ರೆಷರ್ಗೆ ಏನೇ ಸಣ್ಣ ಸಣ್ಣ ಹುಳ ಮಣ್ಣು ಏನಿದ್ರು ಜಾರ್ಕೊಂಡು ಹೊಟ್ಟೋಗುತ್ತೆ. ಅದಾದ ನಂತರ ಮತ್ತೆ ಒಳ್ಳೆ ನೀರಲ್ಲಿ ಒಂಚೂರು ಉಪ್ಪನ್ನ ಹಾಕಿ ತೊಳೆದ್ಬಿಟ್ಟು ಶೋಧಿಸಿ ಒಳ್ಳೆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಅದನ್ನ ಒಣಗಿಸ್ಬಿಟ್ಟು ಅಂದ್ರೆ ನೀರು ಹೋಗೋವರೆಗೂ ಅದನ್ನ ಆರಕ್ಕಿಟ್ಬಿಟ್ರೆ ಅದನ್ನ ಆಮೇಲೆ ನೀವು ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬಹುದು, ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಆಮೇಲೆ ಈಸಿ, ಮತ್ತೆ ಮತ್ತೆ ತೊಳ್ಕೋಬೇಕು ಅನ್ನೋದಿಲ್ಲ. ನಾನು ತಯಾರಿಸಿದಂಥ ಈ ಹೂರಣವನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಪುರಿ ಒಳಗೆ ಹೂರ್ಣ ತರ ತುಂಬಿ ಲಟ್ಸೋಕೆ ಸಹಕಾರಿಯಾಗಿರುತ್ತೆ. ಇದು ಆರಿದ ಮೇಲೆ ಇದನ್ನ ನಾವು ಉಪಯೋಗಿಸ್ಕೋಬಹುದು ಪುರಿ ಮಾಡುವಾಗ. ಹೂರ್ಣನೂ ರೆಡಿ ಆಗಿದೆ, ಇದು ಹಿಟ್ಟು ಕೂಡ ರೆಡಿ ಆಗಿದೆ. ಇದು ಚಪಾತಿ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಹದ ಮಾಡ್ಕೋಬೇಕು. ಹದ ಮಾಡಿಕೊಂಡು ಇದನ್ನು ಪುರಿ ಸೈಜ್ಗೆ ಲಟ್ಟಿಸ್ಕೋಬೇಕಾಗುತ್ತೆ ಒಳಗಡೆ ತುಂಬ್ಕೊಂಡ್ಮೇಲೆ. ಸೊ ಇವಾಗ ನಾನು ಇದನ್ನ ಲಟ್ಟಿಸ್ಕೊಳ್ಳೋಕ್ಕೆ ಇದು ಫಾಯಿಲ್ ಥರ ಪೇಪರ್ನ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಇದಿಲ್ಲದೆ ಇದ್ರೆ ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎಣ್ಣೆ, ಹಾಲಿಂದು ಪ್ಯಾಕೆಟ್ಸು ಇವೆಲ್ಲ ಇಟ್ಟಿರ್ತೀವಿ. ಅದನ್ನ ನೀವು ಕ್ಲೀನಾಗಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಮನೇಲಿ ಅದನ್ನ ಬಳಸಬಹುದು, ಉಪಯೋಗ. ಇಲ್ಲ ಅಂದ್ರೂ ಬಾಳೆ ಎಲೆ ಅಂತೂ ಸದಾಕಾಲ ಸಿಗುತ್ತೆ. ಇದನ್ನ ಈ ತರ ನಾನು ತುಂಬ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಎಲೆ ಅಗಲ ಮಾಡಿಕೊಂಡು ಹಿಟ್ಟನ್ನ ಇದನ್ನ ಒಳಗಡೆ ಹೂರಣ ತುಂಬ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ. ಬಟ್ಲ ತರ ಮಾಡಿಕೊಂಡು ಇದನ್ನ 4 ದಿಕ್ಕಿನಿಂದ ಕ್ಲೋಸ್ ಮಾಡಬೇಕಾಗುತ್ತೆ. ಇವಾಗ ಹೊರಗಡೆ ಹೂರಣ ಬರದೇ ಇರೋ ಹಾಗೆ. ಇದು ಯಾರಿಗೆ ಹೋಳಿಗೆ ಅದು ಎಲ್ಲ ಮಾಡಿರ್ತಾರೋ ಅವ್ರಿಗೆ ಅಭ್ಯಾಸ ಇರುತ್ತೆ. ಹೌದು, ನಮ್ಮ ಕಡೆ ಶೇಂಗಾ ಹೋಳಿಗೆ, ವಿಧ ವಿಧವಾದ ತರದ ಹೋಳಿಗೆ ಅಲ್ಲಿ ಹೋಳಿಗೆ ಅಂದ್ರೆ ಇಷ್ಟ ಆಗಲ್ಲ. ಅದು ಹೂರಣದ ಹೋಳಿಗೆ ಆಯ್ತು. ಎಳ್ಳಿನ ಹೋಳಿಗೆ, ಶೇಂಗಾ ಹೋಳಿಗೆ, ನವಣಕ್ಕಿ ಹೋಳಿಗೆ, ಎಷ್ಟು ವೆರೈಟಿ ಹೋಳಿಗೆ ಮಾಡ್ತಾರೆ ನಮ್ಮ ಕಡೆ. ಸೊ ಇವಾಗ ಈ ತರ ನಾನು ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ಹೂರಣ ಹೊರಗೆ ಬಂದ್ಬಿಡುತ್ತೆ ಇಲ್ಲಾಂದ್ರೆ. ಹೌದು, ಇದನ್ನ ಈ ತರ ಮಾಡ್ಕೊಂಡು ಸೊ ಇದನ್ನ ಪುರಿ ಸೈಜ್ ಕೈಲಿಂದನೇ ತಟ್ಕೋಬಹುದು ಬೇಕಂದ್ರೆ. ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಒಂಚೂರು ಹೊಡಿತಾ ಇಲ್ಲ. ಏನ್ ಮಾಡಿ ಹೊಡಿಯೋದಿಲ್ಲ. ಇವಾಗ ಅವರು ಲಟ್ಸ್ಕೊಂಡಿರುವಂತಹ ಈ ಕಚೋರಿಗಳನ್ನ ನಿಧಾನವಾಗಿ ಎಣ್ಣೆನಲ್ಲಿ ಹುರಿತಾರೆ. ಒಂದೊಂದೇ ಅಲ್ವಾ? ಒಂದೊಂದೇ ಮಾಡಬೇಕು, ಬೇಗ ಬಂದ್ಬಿಡುತ್ತೆ. ಯಾಕಂದ್ರೆ ಒಳಗಡೆ ಹೂರಣನೂ ಎಲ್ಲ ರೆಡಿ ಆಗಿದೆ. ಇದು ಅವತ್ತೇ ಮುಗಿಸ್ಬೇಕಂತ ಏನಿಲ್ಲ, 3-4 ದಿನವರೆಗೂ ಇಟ್ಕೊಂಡು ಹೊರಗಡೆನೆ ಇಡ್ಬೋದು. ಮತ್ತೆ ಇದಕ್ಕೆ ಚಟ್ನಿ ಕೂಡ ಅಗತ್ಯ ಇಲ್ಲ, ಯಾಕಂದ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಇರೋದ್ರಿಂದ. ಪುದೀನ ಚಟ್ನಿ ಅಥವಾ ನೀವು ಹುಣಸೆ ಹಣ್ಣಿಂದ ರಸದು ಬೆಲ್ಲ ನಾರ್ತ್ ಇಂಡಿಯನ್ಸ್ ಮಾಡ್ತಾರಲ್ಲ ಆ ಚಟ್ನಿ ಕೂಡ ಉಪಯೋಗಿಸ್ಕೋಬಹುದು. ಈಗ ಕಚೋರಿ ತುಂಬಾ ಸುಂದರವಾಗಿ ತಯಾರಾಗಿದೆ, ರೆಡಿ ಆಗಿದೆ. ನಾನೀಗ ಅದನ್ನ ಹೌದು ಟೇಸ್ಟ್ ಮಾಡ್ತೀನಿ. ನಾನು ಇವಾಗ ನಿಮಗೆ ರುಚಿಯಾದ ಕಚೋರಿಯನ್ನ ಟೇಸ್ಟ್ ಮಾಡಕ್ ಕೊಡ್ತಾ ಇದ್ದೀನಿ. ಪ್ರೀತಿಯಿಂದ ಸ್ವೀಕರಿಸ್ರಿ. ತುಂಬಾ ಸೊಗಸಾಗಿ ಬಂದಿದೆ ನೋಡಕ್ಕೆ. ಎಷ್ಟು ಅಂದ್ರೆ ಎಲ್ಲೂನು ಒಂಥರ ಏನು ಹೊಡೆದಿಲ್ಲ, ಅದು ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಬೇಯುವಾಗ್ಲೇ ಪರಿಮಳ ತುಂಬಾ ಚೆನ್ನಾಗಿತ್ತು. ಈಗ ಅದನ್ನ ರುಚಿ ನೋಡ್ತೀನಿ. ಬಿಸಿ 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 ಇದೆ. ತುಂಬಾ ಚೆನ್ನಾಗಿದೆ, ಲೈಟ್ ಆಗಿದೆ. ಆಮೇಲೆ ಆ ಮಸಾಲೆ ಒಳಗಡೆ ಹಾಕಿದಿರಲ್ಲ, ಅದೆಲ್ಲೂ ಒಂಥರ ಜಾಸ್ತಿ ಅಂತ ಅನ್ಸಲ್ಲ. ಯಾಕಂದ್ರೆ ಯಾವುದೇ ಗರಂ ಮಸಾಲ ಇದ್ದಿದ್ದಿಲ್ಲ ನೋಡಿ. ತುಂಬಾ ರುಚಿಯಾಗಿ ಹದವಾಗಿದೆ, ತುಂಬಾನೇ ಚೆನ್ನಾಗಿದೆ. ವೀಕ್ಷಕರೇ, ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದು ನನ್ಗನ್ಸುತ್ತೆ ಈವನ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬಾಕ್ಸ್ ಹಾಕಿ ಕೊಡ್ಬೋದು. ಏನಂತ ಜಿಡ್ಡು ಅಂತ ಅನ್ನಿಸ್ತಾ ಇಲ್ಲ. ಸುರೇಖ ಅವರು, ನಿಮಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಹಬ್ಬದ ದಿನ ಎಲ್ಲ ಕೆಲಸಗಳನ್ನ ಬಿಟ್ಟು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ, ನಮ್ಮ ಚಂದನ ವಾಹಿನಿಗೋಸ್ಕರ ಬೇವು ಮತ್ತು ಬೆಲ್ಲದ ಪಾನೀಯ ಮತ್ತು ಮಹಾರಾಷ್ಟ್ರೀಯನ್ ಕಚೋರಿನ ಹೇಗೆ ಮಾಡೋದು, ಸಲೀಸಾಗಿ ಮನೆಯಲ್ಲಿ ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸೋದಕ್ಕೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನೀವು ಬರ್ತೀವಿ ಅಂದಾಗನೇ ನನಗೆ ಉಗಾದಿ ಸಂಭ್ರಮ ಇಮ್ಮಡಿ ಆಗೋಯ್ತು. ಅದಕ್ಕೋಸ್ಕರ ನಾನು ಅತ್ಯಂತ ಉತ್ಸಾಹದಿಂದ 2 ರೆಸಿಪಿನ ನಿಮಗೆ ತೋರಿಸ್ಕೊಡ್ಬೇಕು ಅಂತ. ಅವ್ರಿಗೂ ಸಂತೋಷ ಆಗ್ಬೇಕು, ನಿಮಗೂ ಸಂತೋಷ ಆಗ್ಬೇಕು, ಆ ರೀತಿ ನಾನು
ಆರಿಸಿ ಅಳದು ಸುರಿದು ಇವೆರಡು ರೆಸಿಪಿ ಹುಡುಕಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಮಹಾರಾಷ್ಟ್ರ ಕಚೋರಿ. ಮಹಾರಾಷ್ಟ್ರ ಕಚೋರಿ ಹೂರಣಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಬಟ್ಟಲು, ಜೀರಿಗೆ 3 ಚಮಚ, ಧನಿಯಾ ಕಾಳಿನ ತರಿ 3 ಚಮಚ, ಅಚ್ಚಕಾರದ ಪುಡಿ 2 ಚಮಚ, ಸಕ್ಕರೆ 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಸ್ವಲ್ಪ, ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು 1, ಎಣ್ಣೆ 4 ದೊಡ್ಡ ಚಮಚ. ಕಚೋರಿ ಹಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 3 ಬಟ್ಟಲು, ಚಿರೋಟಿ ರವೆ 4 ದೊಡ್ಡ ಚಮಚ, ತುಪ್ಪ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಮಹಾರಾಷ್ಟ್ರ ಕಚೋರಿ ಮಾಡುವ ವಿಧಾನ: ಮೊದಲು ಗೋಧಿ ಹಿಟ್ಟು, ಚಿರೋಟಿ ರವೆ, ಉಪ್ಪು, ತುಪ್ಪ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ಇಷ್ಟನ್ನು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಮೆತ್ತಗೆ ಕಲಸಿ 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಧನಿಯಾ ಕಾಳಿನ ತರಿ, ಜೀರಿಗೆ, ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಘಮ ಬರುವವರೆಗೂ ಬಾಡಿಸಿ. ನಂತರ ಅರಿಶಿನ, ಉಪ್ಪು, ಸಕ್ಕರೆ, ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಹುರಿಯಿರಿ. ಕೊನೆಯದಾಗಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ತಯಾರಾದ ಕಚೋರಿ ಹೂರಣವನ್ನು ತಣಿಯಲು ಬಿಡಿ. ಇದಾದ ನಂತರ ಈಗಾಗಲೇ ಕಲಸಿಟ್ಟಿರುವ ಹಿಟ್ಟಿನ ಕಣಕದಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸಿ ಒಳಗೆ ಕಚೋರಿ ಹೂರಣವನ್ನು ತುಂಬಿಸಿ ಮುಚ್ಚಿ ಮತ್ತೆ ಹಗುರವಾಗಿ ಲಟ್ಟಿಸಿ ಈಗಾಗಲೇ ಕಾದಿರುವ ಎಣ್ಣೆಯಲ್ಲಿ ಕೆಂಪಗಾಗುವವರೆಗೂ 2 ಬದಿ ಕರೆದರೆ ಮಹಾರಾಷ್ಟ್ರ ಶೈಲಿಯ ಕಚೋರಿ ಸವಿಯಬಹುದು. ಸುರೇಖಾ ಪಾಟೀಲ್ ಅವರು ಉತ್ತರ ಕರ್ನಾಟಕದ 2 ಖಾದ್ಯಗಳನ್ನ ಮಾಡಿ ತೋರಿಸಿದ್ರು. ಎಲ್ಲಾ ಹಣ್ಣುಗಳು, ಡ್ರೈ ಫ್ರೂಟ್ಸ್ನ ಬಳಸಿ ಒಂದು ಪಾನೀಯ, ಹಾಗೆ ಮಹಾರಾಷ್ಟ್ರೀಯನ್ ಕಚೋರಿ ಮಾಡಿ ತೋರಿಸಿದ್ರು. 2 ತುಂಬಾ ರುಚಿಯಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ನೀವು ಮನೇಲಿ ಟ್ರೈ ಮಾಡಿ. ಆದರೆ ಒಂದು ಸಣ್ಣ ಕಿವಿ ಮಾತು: ತುಂಬಾ ಚೆನ್ನಾಗಿದೆ ಅಂತ ಜಾಸ್ತಿ ಸೇವನೆ ಮಾಡೋದು, ಇದೇನೋ ಸುಮಾರಾಗಿದೆ ಅಂತ ತಿಂದೇ ಇರೋದು, ಆ ತಪ್ಪನ್ನ ಮಾಡಬೇಡಿ. ಯಾವುದೇ ಅಡಿಗೆ ಆಗಲಿ ಅದನ್ನ ಹಿತಮಿತವಾಗಿ ನಾವು ಬಳಕೆ ಮಾಡಿದ್ರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ನಾವು ಸದಾ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳ್ತಾ ಬಂದಿದ್ದೀವಿ. ಹಿತಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂತ ರುಚಿ ನೋಣ. ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಆಹಾ ಎಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ವಿಳಾಸ chandanruchi@gmail.com.